ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಮತ್ತು ಸುಧಾಮ. ಶ್ರೀಕೃಷ್ಣನ ಅತ್ಯುತ್ತಮ ಸ್ನೇಹಿತ ಸುಧಾಮ. ಅವನನ್ನೇಕೆ ಶಿವ ಕೊಂದಿದ್ದು? ಸುಧಾಮ ಮತ್ತು ಶ್ರೀಕೃಷ್ಣನ ಸ್ನೇಹದ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ. ಆದರೆ ಸುಧಾಮ ಹೇಗೆ ಸತ್ತನು, ಅವನನ್ನು ಕೊಂದವರ್ಯಾರು, ಇದರ ಬಗ್ಗೆ ನಾವಿವತ್ತು ವಿವರವಾಗಿ ತಿಳಿದುಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾಣಕ್ಯ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ಆಗ ನಾವು ಮಾಡುವ ಪ್ರತಿ ವಿಡಿಯೋ ತಕ್ಷಣ ನಿಮಗೆ ಸಿಗುತ್ತದೆ. ಸುಧಾಮ ಶ್ರೀಕೃಷ್ಣನ ಕಟ್ಟಾ ಭಕ್ತ, ಅಲ್ಲದೆ ಒಬ್ಬ ಅತ್ಯುತ್ತಮ ಸ್ನೇಹಿತ ಕೂಡ. ಶ್ರೀಕೃಷ್ಣ ಮತ್ತು ಸುಧಾಮನ ಸ್ನೇಹವನ್ನು ನಾವು ಪಠ್ಯ, ಪುರಾಣ ಮತ್ತು ಕಥೆಗಳಲ್ಲಿ ಜನಪ್ರಿಯ ಮತ್ತು ಇನ್ನೂ ಅದ್ಭುತ ರೀತಿಯಲ್ಲಿ ವಿವರಿಸುವುದನ್ನು ನೋಡಿದ್ದೇವೆ. ಸುಧಾಮ ಶ್ರೀಕೃಷ್ಣನ ಭಕ್ತರಲ್ಲಿ ಒಬ್ಬನಾಗಿದ್ದನೆಂದು ನಂಬಲಾಗಿದೆ. ಅಲ್ಲದೆ ಅವನು ಸ್ವತಃ ಶ್ರೀಕೃಷ್ಣನಿಂದ ಸೇವೆಯನ್ನು ಪಡೆದಿದ್ದನು ಮತ್ತು ಶ್ರೀಕೃಷ್ಣನ ಜೀವನದುದ್ದಕ್ಕೂ ಸುಧಾಮನನ್ನು ಶ್ರೀಕೃಷ್ಣ ನೋಡಿಕೊಂಡನು ಸಹ. ಆದರೆ ಶ್ರೀಕೃಷ್ಣನ ಸರ್ವೋಚ್ಚ ಭಕ್ತನಾದ ಸುಧಾಮನನ್ನು ಶಿವನು ಕೊಂದನು ಎಂದು ನಂಬಲಾಗಿದೆ. ಈ ಸಂಗತಿಯ ಹಿಂದಿನ ಸತ್ಯವನ್ನು ತಿಳಿದುಕೊಳ್ಳೋಣ. ಹಾಗೆಯೇ ಶಿವನು ಕೃಷ್ಣ ಭಕ್ತ ಸುಧಾಮನಿಗೆ ಭಯಾನಕ ಅಂತ್ಯವನ್ನು ಯಾಕೆ ನೀಡಬೇಕಾಯಿತು ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ. ಒಂದು ದಂತಕಥೆಯ ಪ್ರಕಾರ ಸುಧಾಮ ಮತ್ತು ವಿರಾಜ ಎಂಬ ಕೃಷ್ಣ ಭಕ್ತರು ಶ್ರೀಕೃಷ್ಣ ಮತ್ತು ರಾಧಾ ರಾಣಿಯ ಭೂಲೋಕಧಾಮದಲ್ಲಿ ವಾಸಿಸುತ್ತಿದ್ದರು. ಇಬ್ಬರು ಶ್ರೀಕೃಷ್ಣನ ಭಕ್ತಿ ಮತ್ತು ಅಚಲ ಸೇವೆಯಲ್ಲಿ ತೊಡಗಿದ್ದರು. ಒಂದು ದಿನ ಸುಧಾಮನಿಗೆ ವಿರಾಜಳ ಮೇಲೆ ಪ್ರೀತಿ ಉಂಟಾಯಿತು. ಆದರೆ ವಿರಾಜಳು ಶ್ರೀಕೃಷ್ಣನ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದಳು. ಆದರೂ ಕೂಡ ಸುಧಾಮ ವಿರಾಜಳಿಗೆ ತನ್ನ ಪ್ರೀತಿಯ ಬಗ್ಗೆ ಹೇಳುತ್ತಾನೆ. ವಿರಾಜಳು ಸುಧಾಮನ ಪ್ರೀತಿಯನ್ನು ಸ್ವೀಕರಿಸುತ್ತಾಳೆ. ಆದರೆ ಕೃಷ್ಣ ಭಕ್ತಿಯ ಸಮಯದ ನಂತರ ಪ್ರೀತಿಸುವೆ ಎಂಬ ಷರತ್ತಿನೊಂದಿಗೆ ಸುಧಾಮ ಮತ್ತು ವಿರಾಜ ಇಬ್ಬರು ಇದನ್ನು ಶ್ರೀಕೃಷ್ಣನಿಗೆ ಹೇಳಲು ಯೋಚಿಸಿದರು. ಆದರೆ ಅದಕ್ಕೂ ಮೊದಲು ಶ್ರೀ ರಾಧಾರಾಣಿ ಅವರಿಬ್ಬರ ಮಾತನ್ನು ಆಲಿಸಿದರು. ಗೋಲೋಕದಲ್ಲಿ ಕೃಷ್ಣ ಭಕ್ತಿ ಮತ್ತು ಕೃಷ್ಣನ ಪ್ರೀತಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಭಾವನೆಗೆ ಸ್ಥಾನವಿಲ್ಲ ಎಂದು ರಾಧಾರಾಣಿ ಕೋಪಗೊಂಡಳು. ಶ್ರೀ ರಾಧಾರಾಣಿಯು ಸುಧಾಮ ಮತ್ತು ವಿರಾಜರನ್ನು ಭೂಮಿಯಲ್ಲಿ ಮತ್ತೆ ಜನಿಸುವಂತೆ ಶಪಿಸಿದಳು. ನಂತರ ಧರ್ಮಧ್ವಜದಲ್ಲಿ ವಿರಾಜ ತುಳಸಿಯಾಗಿ ಮತ್ತು ಸುಧಾಮ ರಾಕ್ಷಸ ಕುಲದಲ್ಲಿ ಶಂಖಚೂರ್ಣನಾಗಿ ಜನಿಸಿದರು. ಶಂಖಚೂರ್ಣ 3 ಲೋಕದಲ್ಲಿ ಕೋಲಾಹಲ ಉಂಟು ಮಾಡುವ ರಾಕ್ಷಸನಾದ ಮತ್ತು ಸ್ವರ್ಗದಿಂದ ಭೂಮಿಯವರೆಗೂ ಜನ ಆತನ ಶಕ್ತಿಗಳಿಂದ ಹೆದರುತ್ತಿದ್ದರು. ಆ ಸಮಯದಲ್ಲಿ ತುಳಸಿ ಶಂಖಚೂರ್ಣರು ವಿವಾಹವಾದರು. ತುಳಸಿಯ ಪತ್ನಿ ಧರ್ಮ ಶಂಖಚೂರ್ಣನನ್ನು ಶತ್ರುಗಳಿಂದ ರಕ್ಷಿಸುತ್ತಿತ್ತು ಮತ್ತು ಯುದ್ಧದಲ್ಲಿ ಯಾರೂ ಅವನನ್ನು ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವನ ರಾಕ್ಷಸ ಸ್ವಭಾವವನ್ನು ಸಹಿಸಲಾಗದೆ ಶ್ರೀಕೃಷ್ಣನ ಸಹಾಯದಿಂದ ಶಿವನು ಆತನನ್ನು ಕೊಂದನು. ಹೀಗೆ ಶಿವನು ಸುಧಾಮನನ್ನು ಕೊಂದನು. ಆದರೆ ಅವನ ಪುನರ್ಜನ್ಮದಲ್ಲಿ ಸುಧಾಮನ ರೂಪದಲ್ಲಿ ಗೋಲೋಕದಲ್ಲಿ ಪರಮ ಭಕ್ತಿ, ದೈವಿಕ ಅನುಗ್ರಹ ಮತ್ತು ಕೃಷ್ಣ ಚರಣ ಸೇವೆಯಲ್ಲಿ ಉನ್ನತ ಸ್ಥಾನವನ್ನು ಪಡೆದರು. ಇದು ಇಲ್ಲಿಯವರೆಗೆ ಒಗಟಾಗಿದ್ದ ಸುಧಾಮನ ಸಾವಿನ ರಹಸ್ಯವಾಗಿದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಆಗೋದನ್ನು ಮರೆಯಬೇಡಿ. ಎಲ್ಲರೂ ಒಮ್ಮೆ ಹೇಳಿ, ಜೈ ವಾಸುದೇವ.